ನಮಸ್ಕಾರ ಫ್ರೆಂಡ್ಸ್, ರುಚಿ ಮತ್ತು ಭಕ್ತಿ ಪ್ರಯಾಣದ ಜೊತೆ ನಿಮ್ಮ ಆದಿತ್ಯ ಬ್ಲಾಗರ್ ಚಾನಲ್ಗೆ ಸ್ವಾಗತ. ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಅಮಾವಾಸ್ಯೆ ಕಡುಬನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡ್ರಿ, ಯಾಕಂದ್ರೆ ವಿಡಿಯೋ ತುಂಬ ಚಿಕ್ಕದಿದೆ ರೀ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡ್ರಿ, ಪಟ ಅಂತ ತೋರಿಸ್ತೀನಿ. ಮೊದಲಿಗೆ ನೋಡ್ರಿ, ನಾನು ಹೂರ್ಣವನ್ನು ಮಾಡಿ ಇಟ್ಕೊಂಡಿನಿ. ಹಾಗೆ ಈ ಒಂದು ಕಡಲೆಬೇಳೆ ಹೂರ್ಣವನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಬೇಕಂದ್ರೆ ನೋಡ್ರಿ. ಯಾಕಂದ್ರೆ ಇಲ್ಲಿ ನಾನು ಡೈರೆಕ್ಟಾಗಿ ಕಡುಬನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ನಾನು ಕಡುಬು ಮಾಡೋದಕ್ಕೆ ಕನಕವನ್ನು ನಾದಿ ಇಟ್ಕೊಂಡೇನ್ರಿ. ಈ ಕನಕವನ್ನು ಪುರಿ ಹಿಟ್ಟಿನ ಗತೆ ಗಟ್ಟಿಗೆ ನಾದ್ಕೋಬೇಕ್ರಿ. ಸ್ವಲ್ಪ ಗೋಧಿ ಹಿಟ್ಟನ್ನು ತಗೋತಾ ಇದ್ದೇನೆ ರೀ, ಯಾಕಂದ್ರೆ ನಾ ಇಲ್ಲಿ ಹಿಟ್ಟು ಹಚ್ಚಿ ಉದ್ದುತ್ತೀನಿ ರೀ ಎಲೆಯನ್ನು. ಈಗ ನಮ್ಮ ಕೈಗೆ ಎಷ್ಟು ಬೇಕೋ ಅಷ್ಟು ಕನಕವನ್ನು ಹರ್ಕೊಂಡು ಇದನ್ನು ಒಂದು ಸ್ವಲ್ಪ ಹಿಟ್ಟಿನಾಗ ಎದ್ದಿ ನಾವು ಈ ರೀತಿ ರೋಲ್ ಮಾಡಬೇಕು. ನೋಡಿ, ಈ ಸೈಜ್ ಉಳ್ಳೆಯನ್ನು ನಾನು ಹರಿದಿಟ್ಕೋತಾ ಇದ್ದೀನಿ. ಈಗ ನೋಡ್ರಿ, ಎಲ್ಲ ಉಳ್ಳೆಯನ್ನು ಈ ರೀತಿ ಗುಂಡ್ಕ ಸೇಪ್ ಮಾಡಿ ಇಟ್ಕೊಂಡಿನಿ. ಈಗ ಒಂದು ಉಳ್ಳೆಯನ್ನು ತಗೊಂಡು ನಾನು ಹಿಟ್ಟಿನಾಗ ಎದ್ಕೋತೀನಿ. ಹಿಟ್ಟಿನಾಗ ಒಳ್ಳಾಡಿಸಿ ಇದನ್ನು ನಿಧಾನವಾಗಿ ತೆಳ್ಳಗೆ ಲಟ್ಟಿಸ್ಕೋತೀನಿ ರೀ. ಈಗ ಒಂಚೂರು ದೊಡ್ಡದಾಗೈತ್ರಿ ಎಲೆಯನ್ನು ಇನ್ನೊಂಚೂರು ಹಿಟ್ಟಿನಾಗ ಎದ್ದಿ ನಾನು ಇನ್ನೊಂಚೂರು ಲಟ್ಟಿಸ್ಕೋತೀನಿ. ಹಿಟ್ಟಿನಾಗ ಹಚ್ಚೋದ್ರಿಂದ ಲಟ್ಟುಣಿಗೆ ಅಂಟ್ಕೊಳಂಗಿಲ್ಲ. ಕೆಲವೊಬ್ರು ಎಣ್ಣೆ ಹಚ್ಚಿ ಕೂಡ ಲಟ್ಟಿಸ್ತಾರೆ ಎಲೆಯನ್ನು. ನಾ ಇಲ್ಲಿ ಹಿಟ್ಟು ಹಚ್ಚಿ ಲಟ್ಟಿಸ್ತಾ ಇದ್ದೀನಿ. ಹಿಟ್ಟು ಹಚ್ಚಿ ಲಟ್ಸೋದ್ರಿಂದ ತೆಳ್ಳಗಾಕಾವು, ಮತ್ತು ಎಷ್ಟು ದೊಡ್ಡ ಬೇಕಾದರೂ ಮಾಡ್ಕೋಬೋದು. ನೋಡ್ರಿಲ್ಲ, ಇಷ್ಟು ದೊಡ್ಡ ಆಗ್ಯಾವ ಎಲೆ. ನೋಡ್ರಿ, ಇಷ್ಟು ದೊಡ್ಡ ಉದ್ಕೊಂಡಿ ನಾನು. ನೋಡ್ರಿ, ಇದ್ರ ಗತೆ ಅಷ್ಟು ಎಲೆ ಲಟ್ಟಿಸಿಟ್ಕೊಂಡಿ ನಾನಿಲ್ಲಿ. ಎಲ್ಲ ಎಲೆನೂ ಒಂದ್ರ ಮೇಲೆ ಹಾಕಿಟ್ಕೊಂಡಿನಿ. ಬೇರೆ ಬೇರೆ ಇಡಬಾರ್ದ್ರಿ, ಬೇರೆ ಬೇರೆ ಇಟ್ರಿ ಎಲೆ ಒಣಗ್ತಾವು, ಕರ್ಚಿಕಾಯಿ ತುದಿ ಕುಂದ್ರೋದಿಲ್ಲ. ಹಿಂಗೆ ಒಂದ್ರ ಮೇಲೆ ಇಟ್ರೆ ಎಲೆ ಮೆತ್ತಗಿರ್ತಾವೆ, ನಾವು ಬೇಗ ಅಂಟ್ಕೋತಾವ ದಂಡಿ. ಬರೀ ಇವನ್ನ ಹೆಂಗೆ ತುಂಬೋದಂತ ತೋರಿಸ್ತೀನಿ. ಇದರಲ್ಲಿ ಕೂಡ ನಾನು 2 ಮೆಥಡ್ ಪ್ರಕಾರ ತುಂಬೋದನ್ನು ತೋರಿಸ್ತೀನಿ ರೀ. ನಿಮ್ಗೆ ಯಾವ ಮೆಥಡ್ ಈಸಿ ಆಗುತ್ತೋ ಆ ಮೆಥಡಲ್ಲಿ ತುಂಬ್ಕೊರಿ. ಈಗ ನೋಡ್ರಿ, ನಾನು ಅದು ಎಲೆಗೆ ಎಷ್ಟು ಹಿಡಿತದೋ ಅಷ್ಟು ಹೂರ್ಣವನ್ನು ತೊಗೊಂಡಿನಿ. ಈ ರೀತಿ ಉದ್ದಕ್ಕೆ ರೋಲ್ ಮಾಡಿ ನಾನು ಒಳಗಡೆ ಹೂರ್ಣವನ್ನು ಇಟ್ಕೋತಾ ಇದ್ದೀನಿ ಎಲೆ ಒಳಗಡೆ. ನೋಡಿ, ಈ ರೀತಿ ನಿಧಾನವಾಗಿ 2 ಅಂಚನ್ನು ಕೂಡಿಸಿ ಒತ್ತಿ ಬಿಡ್ಬೇಕ್ರಿ. ಆನಂತರ ಸ್ವಲ್ಪ ದಂಡೆಯನ್ನು ಪ್ರೆಶ್ ಮಾಡ್ತಾ ಹೋಗಬೇಕು, ಕೂಡ್ತೈತಿ. ನೋಡಿರಿ, ತುಂಬ ಸಿಂಪಲ್ ಈಸಿ ಐತಿ. ನೋಡಿ ಎಷ್ಟು ಮಸ್ತಾಗಿದೆ ಅಂತ. ಹಾಗೆ ನೋಡಿರಿ, ಇದನ್ನು ಒಂದು ಪ್ಲೇಟ್ ಒಳಗೆ ಇಟ್ಕೊಂಡು ನಾನು ಇದನ್ನು 2ನೇ ಸ್ಟೆಪ್ಪನ್ನು ತೋರಿಸ್ತಾ ಇದ್ದೀನಿ. 2ನೇ ಸ್ಟೆಪ್ ಅಂದ್ರೆ ತುಂಬಾ ಈಸಿ ಐತ್ರಿ. ನೋಡಿ, ಈ ರೀತಿ ಒಂದಿಷ್ಟು ಎಲೆ ಒಳಗೆ ಎಷ್ಟು ಹಿಡಿತದೋ ಅಷ್ಟು ಹೂರ್ಣವನ್ನು ನಾವು ಈ ರೀತಿ ರೋಲ್ ಮಾಡಿ, ಅಂದ್ರೆ ಮುಟ್ಗಿ ಮಾಡಿ ಇದ್ರೊಳಗೆ ಇಟ್ಕೋತೀನಿ ರೀ. ಇಟ್ಕೊಂಡು ನಾನು ಏನು ಮಾಡ್ತೀನಿ, ಈಗ ಒಂದು ಸೈಡ್ ಅಂಚಿಗೆ ನಾನು ನೀರನ್ನು ಹಚ್ಕೋತೀನಿ ರೀ. ನೀರು ಅಥವಾ ಹಾಲು ಬೇಕಾದ್ರೆ ಹಚ್ಕೋರಿ. ನಾನು ಇಲ್ಲಿ ನೀರು ಮಾತ್ರ ಹಚ್ಕೋತಾ ಇದ್ದೀನಿ. ನೋಡಿಲ್ಲ, ಒಂದು ಸೈಡ್ ಅಷ್ಟು ಹಚ್ಕೊಂಡು ಈ ಸೈಡ್ ಹಚ್ಕೋಬಾರ್ದು. ಈಗ ಇದನ್ನು 2 ನಿಧಾನವಾಗಿ ಪ್ರೆಶ್ ಮಾಡಿಬರ್ಬೇಕ್ರಿ ಸಮಾನಂಗೆ. ಆ ನಂತರ ಮೇಲುಗಡೆ ಈ ತುದಿಯನ್ನು ಸ್ವಲ್ಪ ಈ ರೀತಿ ಪ್ರೆಶ್ ಮಾಡ್ತಾ ಹೋದ್ರೆ ತಾನಾಗೆ ಅಂಟ್ಕೊಂಡ್ಬಿಡ್ತದೆ ರೀ ಕಡುಬು. ನಮ್ಮ ಸೈಡ್ ಈ ಒಂದು ಕಡುಬಿಗೆ ಕರ್ಚಿಕಾಯಿ ಅಂತಾರೆ. ಹೀಗಾಗಿ ನಾ ಮಧ್ಯದಲ್ಲೆಲ್ಲರೂ ಕರ್ಚಿಕಾಯಿ ಅಂದರೆ ದಯವಿಟ್ಟು ಅದು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಕರ್ಚಿಕಾಯಿ ಅಂದರೆ ಕಡುಬು. ನೋಡಿರಿ, ಎಷ್ಟು ಚೆನ್ನಾಗಾಗಿದೆ ಕಡುಬು. ನಿಮಗೆ 2 ಸ್ಟೆಪ್ಪಲ್ಲಿ ನಾನು ಕಡುಬನ್ನು ಹೇಳಿಕೊಟ್ಟಿನಿ ಹೆಂಗೆ ತುಂಬಬೇಕು ಅನ್ನೋದನ್ನು. ನಿಮಗೆ ಯಾವ ಥರ ಯಾವ ಮೆಥಡ್ ಇಷ್ಟ ಆಗುತ್ತೋ ಆ ಮೆಥಡಲ್ಲಿ ನೀವು ಕಡುಬನ್ನು ಮಾಡ್ಬೋದು. ನೋಡಿರಿ, ನಾನು ಇದೇ ರೀತಿ ಅಷ್ಟು ಕಡುಬನ್ನು ಮಾಡಿ ಇಟ್ಕೊಂಡೇನೆ. ನೋಡ್ರಿ, ಬರೀ ಇವಾಗ ತುಂಬಿದಂಥ ಕಡುಬನ್ನು ನಾವು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ನೋಡಿ, ಇವಾಗ ಎಣ್ಣೆ ಕಾದತ್ರಿ. ಈಗ ನಾನು ಇದು ತುಂಬಿಕೊಂಡಂಥ ಕಡುಬನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ಮುಖ್ಯವಾಗಿ ನೀವು ಕಡುಬನ್ನು ಎಣ್ಣೆಯಲ್ಲಿ ಹಾಕ್ಬೇಕಾದ್ರೆ ಹುಷಾರಾಗಿ ಹಾಕ್ರಿ, ಕೈಗೆ ಎಣ್ಣೆ ಸಿಡಿತೈತಿ. ಇವಾಗ 2 ಸೈಡ್ ಕರ್ದತ್ ನೋಡ್ರಿ. ಇದು ನಾನು ಒಂದು ಜರಡಿಲೆ ತಕ್ಕೋತಾ ಇದ್ದೀನಿ. ನೋಡ್ರಿ, ಎಷ್ಟು ಮಸ್ತ್ ಬಂದದ್ದು, ಗೋಲ್ಡನ್ ಕಲರ್ ಬಂದತಿ. ಇದೇ ಥರ ಅಷ್ಟು ಕರ್ಚಿಕಾಯನ್ನ ಕರೆದು ತೋರಿಸ್ತಾ ಇದ್ದೀನಿ ನೋಡಿ. ಈಗ ನಾನು ಸ್ವೀಟ್ ಜೋಡಿ ತಿನ್ನೋದಕ್ಕಂತ 2 ಪಾಪಡಿ ಕೂಡ ಕರ್ಕೋತಾ ಇದ್ದೆ.
ನೋಡಿ ಈಗ ಕಡುಬು ರೆಡಿ ಆಗ್ಯಾವ. ನಾ ಈಗ ಒಂದು ತಾಟಿಗೆ ಇದನ್ನು ಸರ್ವ್ ಮಾಡ್ಕೊಂಡೆ ನೋಡ್ರಿಲ್ಲ ಎಲ್ಲ ಐಟಮ್ಸ್ ಜೊತೆಗೆ. ತುಪ್ಪ ಕಡುಬು ಮಾಡ್ಕೊಂಡು ತಿಂದ್ರೆ ಅದರ ರುಚಿನೇ ಬೇರೆ ಐತ್ರಿ. ಒಂದ್ಸರಿ ನಿಜವಾಗ್ಲೂ ಹೇಳ್ತೀನಿ, ಒಂದ್ಸರಿ ಟ್ರೈ ಮಾಡಿ ತಿಂದು ನೋಡ್ರಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಅಮಾವಾಸ್ಯೆ ಬೇಳೆ ಕಡುಬನ್ನು ಹೇಗೆ ಮಾಡೋದು ಅಂತ. ಹಾಗಾದರೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಈ ಒಂದು ರೆಸಿಪಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇದೇ ರೀತಿ ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.